ಡಾಕ್ಯುಮೆಂಟ್ಸ್ ಬ್ಯಾಟ್ರಿ ಹೆಂಗೆ ಓಪನ್ ಮಾಡೋಕ್ಕಾಗುತ್ತೆ? ನಾವು ಬ್ಯಾಟ್ರಿ ಓಪನ್ ಮಾಡೋಕ್ಕೆ ಬೇಕಲ್ಲ. ಓಂ ಗಣೇಶಾಯ ನಮಃ, ಜೈ ಬಜರಂಗಬಲಿ. ಮಾಡಿ ಇಟ್ಕೊಂಡ್ರೆ ಪ್ಯಾನೋರಮಿಕ್ ವ್ಯೂ ಎಲ್ಲ ಕಾಣಿಸುತ್ತೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಎಷ್ಟೋ ದಿನಗಳ ಆಸೆ, INSTA3 ಕ್ಯಾಮ್ರಾ 360 ಡಿಗ್ರಿದು ನೋಡಿದ್ಮೇಲೆ ನಂಗೆ ತುಂಬ ಆಸೆ ಆಗಿತ್ತು ಪರ್ಚೇಸ್ ಮಾಡಬೇಕು ಅಂತ. ಸೊ ಅದಕ್ಕೆ ರೀಸೆಂಟಾಗಿ ಡಿಸೈಡ್ ಮಾಡಿ ಅತ್ತಾಗೆ ಪರ್ಚೇಸ್ ಮಾಡೇಬಿಟ್ಟೆ. ಅದು ಇವತ್ತು ಡೆಲಿವರಿ ಆಗಿದೆ. ಅದೇ INSTA360 X3 ಕ್ಯಾಮ್ರಾ. ಒಳ್ಳೆ ಆಫರಲ್ಲಿ ಸಿಕ್ತು ನನಗೆ, ಅಮೆಝಾನಲ್ಲಿ ಒಳ್ಳೆ ಆಫರ್ ಇತ್ತು ಕ್ರೆಡಿಟ್ ಕಾರ್ಡ್ಗೆ. ಸೊ ಐ ಬಾಟ್ ಇಟ್. ಖುಷಿ ಹೇಳೋಕ್ಕಾಗ್ತಾಯಿಲ್ಲ. ಸುಮ್ಮನೆ ಇನ್ಮೇಲೆ ಮೋಟೋ ವ್ಲಾಗಿಂಗು ಮತ್ತು ಎಷ್ಟೊಂದು ವೀಡಿಯೋಸ್ಗಳು ಐ ಟ್ರೈ ಟು ಒಳ್ಳೊಳ್ಳೆ ವೀಡಿಯೋಸ್ನ ಶೂಟ್ ಮಾಡೋಕ್ಕೆ ಮತ್ತು ಅದನ್ನು ನಿಮಗೆಲ್ಲ ತೋರ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೀವೆಲ್ಲರೂ ಕೂಡ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಜೊತೆಗೆ ಅನ್ಬಾಕ್ಸಿಂಗ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿದ್ದೀರಲ್ವಾ? ಹೌದು, ಕಮ್ ಲೆಟ್ಸ್ ಶಿಫ್ಟ್ ದ ಫ್ರೇಮ್ ಟು ಅನ್ಬಾಕ್ಸಿಂಗ್ ವೀಡಿಯೋ. ನನ್ನ ಹತ್ರ ಇದೆ ಇವಾಗ INSTA360 X3. ಸೊ ಈ ಬಾಕ್ಸು ಫುಲ್ ಪ್ಯಾಕ್ಡಾಗಿ ಬಂದಿದೆ. ಈಗ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಇದ್ರ ಮೇಲೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ. INSTA360 X3 ಪಾಕೆಟ್ 360 ಆ್ಯಕ್ಷನ್ ಕ್ಯಾಮ್ ಅಂತ ಇದೆ. ಅದಾದಮೇಲೆ ಇಲ್ಲೊಂದು ಡೀಟೇಲ್ಸ್ ಎಲ್ಲ ಇದೆ. ಪ್ಯಾಕೇಜಿಂಗ್ ಫುಲ್ ನೀಟಾಗಿ ಪ್ಯಾಕೇಜಿಂಗ್ ಸಖತ್ತಾಗಿ ಬಂದಿದೆ. ಯಾವುದೇ ಎಲ್ಲೂ ಓಪನ್ ಇಲ್ಲ, ಏನಿಲ್ಲ. ಅದಾದಮೇಲೆ ಇಲ್ಲಿ 5K ರೆಕಾರ್ಡಿಂಗ್ 360 ಡಿಗ್ರಿ ಕ್ಯಾಪ್ಚರ್, ಸಿಂಗಲ್ ಲೆನ್ಸ್ ಮೋಡ್, 72 MP 360 ಫೋಟೋ, ಆ್ಯಕ್ಟಿವ್ HDR ವಿಡಿಯೋ, ಇನ್ವಿಸಿಬಲ್ ಸ್ಟಿಕ್, ಫ್ಲೋ ಸ್ಟೇಟ್ ಸ್ಟೆಬಿಲೈಸೇಷನ್, 360 ಡಿಗ್ರಿ ಹಾರಿಜಾಂಟಲ್ ಲಾಕ್, ವಾಟರ್ ಪ್ರೂಫ್ ಟು 33 ಫೀಟ್ 10 ಮೀಟರ್ ಅಂತ ಇದೆ. ಆಮೇಲೆ ವಾಯ್ಸ್ ಕಂಟ್ರೋಲು, AI ಪವರ್ಡ್ ಎಡಿಟಿಂಗ್ ಅಂತ ಹಾಕಿದ್ದಾರೆ. ಹಿಂದೆಗಡೆ ನಿಮಗೆ ಏನೇನು ಡೀಟೇಲ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಓ, ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಮಳೆ ನನ್ನ ಹತ್ರ ಇದಿಲ್ಲ, ಸೊ ಅದಕ್ಕೇ ಇದೊಂದು ಯಾರೋ ಇದರಲ್ಲಿ ಓಪನ್ ಮಾಡಿದ್ದೀನಿ. ನೋಡ್ಬೋದು, ಕವರ್ನ ಪೀಲ್ ಮಾಡ್ತಾಯಿದ್ದೀನಿ. ಇನ್ಸ್ ಅಗೇನ್ ಈ ಕವರ್ನ ಈ ಕಡೆಯಿಂದ ಪೀಲ್ ಮಾಡ್ತಾಯಿದ್ದೀನಿ. ವಾವ್, ಪೀಲ್ ಮಾಡಿ ಬಿಸಾಕಾಯಿತು. ಸೊ ಈಗ ಒನ್ಸ್ INSTA360 X3 ಪಾಕೆಟ್ ನನ್ನ ಕೈಲಿದೆ. ಈಗ ಬಾಕ್ಸ್ನ ಓಪನ್ ಮಾಡೋಣ. ವಾವ್, ಸಕ್ಕತ್ತಾಗಿದೆ. ಸೊ ಇಲ್ಲೇನಿದೆ, ಇದು ಕ್ಯಾಮರಾ. ಸಕ್ಕತ್ತಾಗಿದೆ ನೋಡಿ, ಸಿಗುತ್ತೆ, ಕಾಣಿಸ್ಬೋದು. ಸೊ 2 ಲೆನ್ಸ್ ಇದೆ. ಇಲ್ಲೊಂದು ಲೆನ್ಸು, ಇಲ್ಲಿ ಡಿಸ್ಪ್ಲೇ ಇದೆ. ಆಮೇಲೆ ಒಂದು ಲೈಟ್ ಬಟನ್ ಇದೆ. ಇಲ್ಲೊಂದು ಮೈಕು, ಆಮೇಲೆ ಹಿಂದೆ ಒಂದು ಮೈಕು, ಮುಂದೆ ಒಂದು ಮೈಕು, ಮತ್ತು ಇಲ್ಲೊಂದು ಮೇಲ್ಗಡೆ ಒಂದು ಮೈಕು. ಆಮೇಲೆ ಈ ಕಡೆ ಉಂಟು 4 ಮೈಕ್ ಕೊಟ್ಟಿದೆ. ಇದನ್ನು ಸೈಡಲ್ಲಿ ಇಡೋಣ. ಹಿಂಗೆ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಇದು ಬಾಕ್ಸು, ಇದು ಡಮ್ಮಿ ಬಾಕ್ಸು, ಸೈಡಲ್ಲಿ ಹಾಕೋಣ. ಈ ಬಾಕ್ಸಲ್ಲಿ INSTA360 ಡಿಗ್ರಿ ಆ್ಯಪ್ಗೆ ಸ್ಕ್ಯಾನ್ ಮಾಡ್ಕೊಳ್ಳೋಕ್ಕೆ ಅಂತ ಆ್ಯಪ್ ಕೊಟ್ಟಿದ್ದಾರೆ. ಸೊ ಈ ಬಾಕ್ಸ್ನ ಓಪನ್ ಮಾಡಿದ್ರೆ ಏನು ಸಿಗಬಹುದು? ಈ ಕಡೆ ಇದೆ ಓಪನಿಂಗ್.
ಸಿ ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ, ಸೈಡಿಗೆ ಇಡೋಣ. ಅದಾದಮೇಲೆ ಪೌಚು, ಸೊ ನಿಮಗೆ ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ಕೊಟ್ಟಿದ್ದಾರೆ. ಮೆಮೊರಿ ಕಾರ್ಡ್ ಇಲ್ಲಿ ಹಾಕಬೇಕು. ಓಕೆ, ಇಲ್ಲಿ ಏನೇನೋ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೈಡ್ ಡಾಕ್ಯುಮೆಂಟ್ಸ್ ಇದು ಕ್ಲಾತ್ ಲೆನ್ಸ್ನ ಒರೆಸೋಕ್ಕೆ. ಆಮೇಲೆ ಇದು 2 ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಒಂದು ಗಾಡಿ ಮೇಲೆಲ್ಲ ಹಾಕೋಬೋದು, ಇನ್ನೊಂದು ಹೆಲ್ಮೆಟ್ ಮೇಲೆ ಎಲ್ಲಿ ಬೇಕಾದ್ರೆ ನಾವು ಹಾಕೋಬೋದು. ಇದನ್ನೆಲ್ಲ ಫಸ್ಟ್ ಸೈಡಲ್ಲಿ ಇಟ್ಬಿಟ್ಟು ಮಾತಾಡೋಣ. ಇದು ಪೌಚ್ ಓಪನ್ ಮಾಡ್ತೀನಿ. ಪೌಚ್ ಕ್ವಾಲಿಟಿ ಓಕೆ. ಇಲ್ಲೇನೋ ನೋಡಿ, ಇವೆಲ್ಲ ದಾರಗಳೆಲ್ಲ ಇನ್ನೂ ಹಂಗೆ ಇದೆ. Insta360 ಮೋಸ್ಟ್ಲಿ ಇದು ಹಿಂಗೆ ಒಳಗಡೆ ಇಟ್ಬಿಟ್ಟು ಚಾರ್ಜಿಂಗ್ ಇಡೋ ಟೈಮ್ಗೆ ಅನಿಸುತ್ತೆ. ಎಸ್, ಇದು ಚಾರ್ಜರ್ ಇಡೋಕ್ಕೆ ಸರಿ ಹೋಗುತ್ತೆ. ಓಕೆ, ಸೊ ಇದು ಇವಾಗ ಕ್ಯಾಮರಾ. ಈ ಕಡೆ ಏನೋ ಕೊಟ್ಟಿದ್ದಾರೆ. ಪುಲ್ ಔಟ್ ದ ಬ್ಯಾಟ್ರಿ, ಫಸ್ಟ್ insert a micro SD card exFAT format with UHS 1 interface and V30 rating. V30 ರೇಟಿಂಗ್ ಇರೋ ಇದನ್ನು ನಾವು ಯೂಸ್ ಮಾಡಬೇಕಾಗತ್ತೆ, ಯಾವುದನ್ನ ಮೆಮೊರಿ ಕಾರ್ಡ್ನ. ಅದಾದಮೇಲೆ ಇಲ್ಲೊಂದು ಬಟನ್ ಇದೆ. ಏನು ಬಟನ್ ಇದು? ಮೇಲೆ ಕೆತ್ತೋಣ. ಇದು ಚಾರ್ಜಿಂಗ್ ಪಾಯಿಂಟ್ ಇದೆ. ಆಮೇಲೆ ಇದು 2 ಬಟನ್ ಆನು, ಇದು ಪವರ್ ಬಟನು, ಇದೇನೋ ಕ್ಯೂ ಬಟನು. ಇದೆಲ್ಲ ಆಮೇಲೆ ನೋಡ್ಕೋಬೇಕು. ಪ್ಲೀಸ್ ಡು ನಾಟ್ ರಿಮೂವ್ ದ ಸ್ಪೀಕರ್ ಕವರ್ನ ರಿಮೂವ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸ್ಪೀಕರ್ ಕವರ್, ಇದನ್ನು ಇಲ್ಲಿದೆಯಲ್ಲ, ಈ ಕವರ್ ಓಪನ್ ಮಾಡಿಬಿಡಿ ಅಂತ ಎಂದಿರೋದು. ಓಕೆ, ಇದನ್ನೆಲ್ಲ ಸ್ಟಿಕ್ಕರ್ಗಳನ್ನ ಹಂಗೆ ಅಂಟಿಸಿ ಎತ್ತಿಟ್ಟಿರ್ತೀನಿ. ಬ್ಯಾಟ್ರಿ ಹೆಂಗೆ ಓಪನ್ ಮಾಡೋಕ್ಕಾಗುತ್ತೆ? ನಾವು ಬ್ಯಾಟ್ರಿ ಓಪನ್ ಮಾಡೋಕ್ಕೆ ಬೇಕಲ್ಲ. ಸ್ಟಿಕ್ಕರ್. ಸೊ ಇದು ಬ್ಯಾಟ್ರಿ ಓಪನ್ ಮಾಡೋಕ್ಕೆ ನಿಮಗೆ 2 ಕಡೆಯಿಂದ ಹಿಂಗೆ ಕ್ಲಿಕ್ ಮಾಡಿದ್ರೆ ಟಕ್ ಅಂತ ಓಪನ್ ಆಗುತ್ತೆ. ನೋಡಿ, ಬ್ಯಾಟ್ರಿ 1800 mAh ಲಿಥಿಯಂ ಬ್ಯಾಟ್ರಿ. ಇದು ನಿಮಗೆ ಮೆಮೊರಿ ಕಾರ್ಡ್ ಹಾಕೋ ಸ್ಲಾಟು ಇಲ್ಲೇ ಇದೆ. ಮೆಮೊರಿ ಕಾರ್ಡ್ ಹಾಕ್ಬಿಡೋಣ. ಫಸ್ಟ್ ಹಾಕ್ಬಿಟ್ಟು ನೆಕ್ಸ್ಟು ಮಾತಾಡೋಣ. ನನ್ನ ಹತ್ರ ಗೋಪುರಲ್ಲಿ ಒಂದಷ್ಟು ಮೆಮೊರಿ ಕಾರ್ಡ್ ಬಾಕ್ಸ್ಗಳಿವೆ. ಇದು DJIದು ಒಂದಿತ್ತು ನೋಡಿ, 64 GB ಒಂದಿದೆ. 128 GBದು ಇದಕ್ಕೆ ಹಾಕಿದ್ದೀನಿ. ಇದು V30 ಬೇಕಂತೆ ನನ್ನ ಹತ್ರ. ಇದೆಲ್ಲ V30 ಅಲ್ಲ, ಇದು A1. ಸೊ V30 64 GB ನನ್ನ ಹತ್ರ. 64 GB V30 ಇದೆ. ಪರ್ಚೇಸ್ ಮಾಡಬೇಕು ಬೇರೆದು, ಅದನ್ನು ಆಮೇಲೆ ಪರ್ಚೇಸ್ ಮಾಡ್ತೀನಿ. ಸೊ ಹೆಂಗೆ ಹಾಕೋದು? ಹಿಂಗೆನಾ? ಎಸ್, ಹಿಂಗೆ ಲಾಕ್ ಆಯಿತು. ಈಗ ಮೆಮೊರಿ ಇದಾಗ್ತಾಯಿದ್ದೀನಿ, ಬ್ಯಾಟ್ರಿ ಹಾಕ್ತಾಯಿದ್ದೀನಿ. ಲಾಕ್ ಆಯಿತು. ಸ್ವಿಚ್ ಆನ್ ಮಾಡೋಣ. ಓಂ ಗಣೇಶಾಯ ನಮಃ, ಜೈ ಬಜರಂಗಬಲಿ. ನೋಡಿ, ಇಲ್ಲೊಂದು ಸ್ವಿಚ್ ಆನ್ ಮಾಡಿದ ತಕ್ಷಣ ಇಲ್ಲೊಂದು ಬ್ಲೂ ಲೈಟ್ ಆನ್ ಆಗುತ್ತೆ. ಸೌಂಡ್ ಬಂತು. ಓಕೆ, ನೆಕ್ಸ್ಟ್ ಪ್ಲೀಸ್ ಡೌನ್ಲೋಡ್ ದ ಆ್ಯಪ್ ಟು ಆ್ಯಕ್ಟಿವೇಟ್ ಆಲ್. ನಾನು ಆಲ್ರೆಡಿ ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿದ್ದೆ Insta360. Insta360 ಆ್ಯಪು. ಓಕೆ, ಆ್ಯಪು ಆನ್ ಮಾಡಿದೆ. ಕನೆಕ್ಟ್ ಡಿವೈಸ್ ಅಂತ ಬಂತು. ಏನೋ ಬ್ಲೂಟೂತ್ ಕನೆಕ್ಟಿಂಗ್ ಆಗ್ತಾಯಿದೆ. ನೋಡಿ, ಆಲ್ರೆಡಿ ಕನೆಕ್ಟ್ ಆಯಿತು. ಎಷ್ಟು ಬೇಗ ಕನೆಕ್ಟ್ ಆಯಿತು ಗೊತ್ತಾ? ಕನ್ಫರ್ಮಿಂಗ್ ದ ಡಿವೈಸ್. ಓಕೆ, ಕನೆಕ್ಟ್ ಅಂತ ವೈಫೈ ನೆಟ್ವರ್ಕ್ ಕನೆಕ್ಟಿಗೆ ಹೇಳ್ತಾ ಇದೆ. ಲೋ ಬ್ಯಾಟ್ರಿ. ಓಕೆ, ಕನ್ಫರ್ಮ್ ಡಿವೈಸ್. ಬ್ಯಾಟ್ರಿ ಚಾರ್ಜ್ ರಿಜಿಸ್ಟರ್ ನೌ.
ಸೊ ನಿಮಗೆ ಈಗ ಆನ್ ಮಾಡಿದ್ರೆ ಇದು ಹಿಂಗೆಲ್ಲ ಕಾಣಿಸುತ್ತೆ. ಸೊ ನೀವು ನೋಡ್ಬೋದು ಈಗ ಇದನ್ನು ನೋಡಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪ್ಯಾನೋರಮಿಕ್ ವ್ಯೂ ಎಲ್ಲ ಕಾಣಿಸುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ನಾವು ಹೆಂಗೆ ಶೂಟ್ ಮಾಡ್ತಾಯಿದ್ದೀನಿ ಏನು ಅಂದೆಲ್ಲ ಗೊತ್ತಾಗುತ್ತೆ. ಇದು ಮೇಲ್ಗಡೆ ಇನ್ನೂ ಸ್ಟಿಕ್ಕರ್ ತೆಗ್ದಿಲ್ಲ ನಾನು, ಸೊ ಇರಲಿ ಅಂತ ಸುಮ್ಮನೆ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಕಾಣಿಸ್ತೀನಿ, ಬೇಡ ಹಂಗಿಲ್ಲ ನೋಡೋದು ಸುಮ್ಮನೆ. ಸೊ ನಿಮಗೆ 5.7K 30 ಫ್ರೇಮ್ಸ್ ಅಂತ ಕಾಣಿಸ್ತಿದೆ. ಅದಾದಮೇಲೆ ಏನೋ ಇವೆಲ್ಲ ಇದೆ, ಸೆಟ್ಟಿಂಗ್ಸು ಎಲ್ಲ ಇದೆ. ಸೆಟ್ಟಿಂಗ್ಸು, ಕ್ಯಾಮ್ರಾ ಇನ್ಫೋ, USB ಮೋಡ್, ವಾಯ್ಸ್ ಕಂಟ್ರೋಲ್, ಆ್ಯಂಟಿ ಫ್ಲಿಕ್ಕರ್ ಇದೆಲ್ಲ ಇದೆ. ಅದಾದಮೇಲೆ SD ಕಾರ್ಡ್ 27 GB ಇದೆ ಅಂತ ತೋರಿಸ್ತಾ ಇದೆ. ಫ್ಯಾಕ್ಟ್ರಿ ರಿಸೆಟ್ ಸರ್ಟಿಫಿಕೇಷನ್ ನೋಡೋಣ, ಇದೆ ಅಪ್ಡೇಟ್ ಸರ್ಟಿಫಿಕೇಷನ್, ಎಂಟರ್ ಸರ್ಟಿಫಿಕೇಷನ್ಸ್ ಡೀಟೇಲ್ಸ್ ನಿಮಗಿಲ್ಲ ಸಿಗುತ್ತೆ. ಸೇಮ್ ನಿಮ್ಮ ಮೊಬೈಲಲ್ಲಿ ಹೆಂಗೆ ಚೆಕ್ ಮಾಡ್ತಿರೋ ಅದೇ ಥರ ಚೆಕ್ ಮಾಡ್ಬೋದಾಗಿದೆ. ಇಲ್ಲಿ ಸ್ವಿಚ್ ಟು ಸಿಂಗಲ್ ಮೋಡ್ ಆ್ಯಂಡ್ ಟೇಕ್ ಎ ಫೋನ್ ರೆಕಾರ್ಡ್ ಅವೆಲ್ಲ ಇದೆ. ಕಸ್ಟಮೈಸೇಷನ್, ಆಮೇಲೆ SD ಕಾರ್ಡಲ್ಲಿ ಎಷ್ಟು GB ಹಾಕಿದ್ದೀವಿ ಏನು ಅಂತೆಲ್ಲ ಕಾಣಿಸುತ್ತೆ. ಆಮೇಲೆ ಎಕ್ಸ್ಟರ್ನಲ್ ಮೈಕ್ ಗೇನ್ 0 dB. ಎಕ್ಸ್ಟರ್ನಲ್ ಮೈಕಿಂದ ಏನು ತಗೋತಾ ಇಲ್ಲ ನಾವು, ಶಾರ್ಪ್ನೆಸ್ಸು ಅದನ್ನೆಲ್ಲ ನಾವು, ಯಾಕೆಂದರೆ ರೆಕಾರ್ಡಿಂಗ್ ಗೊತ್ತಿಲ್ವಲ್ಲ ಅದಕ್ಕೋಸ್ಕರ ಏನು ರೆಕಾರ್ಡಿಂಗ್ ತೋರಿಸ್ತಾ ಇಲ್ಲ. ಇದು ಸೆಟ್ಟಿಂಗ್ಸ್ ಇದೆ. ಅದಾದಮೇಲೆ ಕ್ಯಾಮ್ರಾ ಅಪ್ಡೇಟ್ ಮತ್ತು ಇದು ಏನು 15 ಪ್ರೀ ರೆಕಾರ್ಡಿಂಗ್, ಎಷ್ಟು ಸೆಕೆಂಡ್ಸ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಏನು ಅಂತ. ಇದು ವೈಬ್ರೇಷನ್ ಆಫು, ನಿಮಗೆ ಇಲ್ಲಿ ಒತ್ತುತ್ತಿದ್ದಂಗೆ ಆಫು ಆನು ಮಾಡಿದಾಗ ವೈಬ್ರೇಟ್ ಆಗುತ್ತೆ, ಅದು ಆಫ್ ಆನ್ ಮಾಡೋದು. ಸೌಂಡು ಅಷ್ಟೇ, ಸೌಂಡು ನಾವು ಇದು ಮಾಡ್ಕೋಬೋದು. ಆಮೇಲೆ ಇಂಡಿಕೇಟ್ರ್, ಇಲ್ಲಿ ಇಂಡಿಕೇಟರ್ ಇರುತ್ತಲ್ಲ ಇದನ್ನು ಆಫ್ ಮಾಡ್ಕೋಬೋದು. ಇದೇನಿದು ಕ್ವಿಕ್ ಕ್ಯಾಪ್ಚರ್ ಅಂತಂದರೆ ಮೋಸ್ಟ್ಲಿ ಇಲ್ಲಿ ಕ್ಯೂ ಅಂತ ಇದೆಯಲ್ಲ ಇದು ಕ್ವಿಕ್ ಕ್ಯಾಪ್ಚರ್ ಬಟನ್ನು. ಇದಕ್ಕೆ ನಿಮಗೆ ಆಫ್ ಆನು ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಡೈರೆಕ್ಟ್ ಆಡಿಯೋ ಸೆಟ್ಟಿಂಗ್ಸ್, ವಿಂಡ್ ನಾಯ್ಸ್ ರಿಡಕ್ಷನ್, ಸ್ಟೀರಿಯೋ, ಡೈರೆಕ್ಟ್ ಫೋಕಸ್ ಅಂತೆಲ್ಲ ಇದೆ. ಪ್ರತಿಯೊಂದು ನಾನು ಚೆಕ್ ಮಾಡ್ತೀನಿ. ಬ್ಲೂಟೂತ್ ರಿಮೋಟ್ಗೂ ಇದಾಗುತ್ತೆ. ಅದಾದಮೇಲೆ ಏರ್ಪಾಡ್ಸ್, ವಾವ್ ಕೂಲ್, ದಿಟ್ಸ್ ಅ ಗುಡ್ ಒನ್ ಯಾರ್. ನಮ್ಮ ಐಫೋನ್ ಏರ್ಪಾಡ್ಸು ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಸೊ ನಿಮ್ಗೇನಾಗ್ಬೋದು ಅಂದರೆ, ಯಾಕೆಂದರೆ ಈ ಕವರ್ ತೆಗ್ದಿಲ್ವಲ್ಲ ಅದಕ್ಕೆ ನನಗೆ ಇರಿಟೇಟ್ ಆಗ್ತಾಯಿದೆ ಇಲ್ಲಿ. ಸೊ ದಿಸ್ ಈಸ್ ಮೈ Insta360 X3 ಕ್ಯಾಮ್ರಾ. ಸೊ ಇನ್ಮೇಲೆ ಇದರಲ್ಲೂ ವೀಡಿಯೋಸ್ಗಳು ಬರುತ್ತೆ. ಸೊ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು, ನೋಡ್ಕೊಂಬಂದೆ ಅಲ್ವಾ ಕ್ಯಾಮ್ರಾ. ಈ ಕ್ಯಾಮ್ರಾ ಮಾತ್ರ ಅಲ್ಟಿಮೇಟ್ ಆಗಿದೆ, ಸೂಪರ್. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಒಳ್ಳೊಳ್ಳೆ ವಿಷುವಲ್ಸ್ನ ಶೂಟ್ ಮಾಡೋದಕ್ಕೆ. ಈಗ ಒಳ್ಳೆ ಅಡ್ವೆಂಚರ್ದು ಒಂದು ಸೀರೀಸು ನಿಮಗೆ ಬರುತ್ತೆ, ಇಷ್ಟರಲ್ಲೇ ಬರುತ್ತೆ. ಆ ಅಡ್ವೆಂಚರ್ ಸೀರೀಸ್ನ ನನ್ನ GoPro ಮತ್ತು ಈ ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡ್ತೀನಿ. ಸಖತ್ ಎಕ್ಸೈಟಿಂಗ್ ಆಗಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಆವಾಗಲೇ ನೀವು ನೋಡ್ದಂಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಎಲ್ಲ ಮುಗಿಸಿ ಸ್ವಲ್ಪ ಚಾರ್ಜಿಂಗ್ ಎಲ್ಲ ಇಟ್ಬಿಟ್ಟು ನಿಮಗೆ ಒಳ್ಳೊಳ್ಳೆ ವಿಜುವಲ್ಸ್ನ, ರಸದ ಊಟನ ಇನ್ಮೇಲೆ ನಿಮಗೆ ಸಿಗುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ.